ಸನ್ಮಾನಿಸಿದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಆ ಮಂಜುನಾಥೇಶ್ವರ, ಅವ್ರಿಗೆ ಧರ್ಮ ಇದೆಯಾ? ಅವ್ರು ಮಾಡಿದಂಥ ಶ್ರೀಶಕ್ತಿ ಸಂಘ, ಸ್ವಸಹಾಯ ಸಂಘಗಳಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮದ ಹೆಣ್ಮಕ್ಳಿಗೆ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ವಾ? ಅವರ ಸ್ವಾಭಿಮಾನದ ಬದುಕಿಗೆ ಬ್ಯಾಂಕಿನ ಮುಖಾಂತರ ಸಾಲ ಕೊಟ್ಟು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇಲ್ವಾ? ಇವತ್ತು ನೂರಾರು ಸಾವಿರಾರು ಮಠ ಮಂದಿರಗಳಿದ್ರೂ ಕೂಡ ಒಂದು ಧರ್ಮಸ್ಥಳ ಮಾಡ್ತಿರುವಂಥ ಪುಣ್ಯದ ಕೆಲಸ ಬೇರೆ ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆ ರೀತಿಯಂಥ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಶ್ರೀ ಕ್ಷೇತ್ರಕ್ಕೆ, ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಚ್ಯುತಿ ಉಂಟು ಮಾಡುವಂಥ ಒಂದು ಸಂಚದ ವ್ಯವಸ್ಥೆಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮಂಜುನಾಥೇಶ್ವರನ್ ಕೂಡ ಮತ್ತೊಮ್ಮೆ ಕ್ಷಮಿಸಲ ಸ್ವಾಮಿ. ನೀವು ಮಾಡಿದಂಥ ಪಾಪಕ್ಕೆ ಆ ಪುಣ್ಯಾತ್ಮನ ಆ ದೇವರ ಸನ್ನಿಧಾನದಲ್ಲಿ ಮಡಿ ಮಾಡುವಂಥ ಕೆಟ್ಟ ರಾಜಕಾರಣವನ್ನ, ನಿಮ್ಮ ಹಳೆ ಪ್ರವೃತ್ತಿಯನ್ನು ಮತ್ತೊಮ್ಮೆ ತೋರಿಸುವಂಥ ಕೆಲಸವನ್ನು ನೀವೇನು ಮಾಡಿದಿರಿ, ಆ ಪಾಪಕ್ಕೆ ಆದಷ್ಟು ಬೇಗ ನಾವ್ಯಾರು ಶಾಪ ಹಾಕುವಂಥ ಜಾಗದಲ್ಲಿ ನಾವಿಲ್ಲ. ಆ ದೇವರೇ ನಿಮ್ಮ ಷಡ್ಯಂತ್ರವನ್ನು ಎಲ್ಲದೂ ಕೂಡ ಗಮನಿಸ್ತಾ ಇದ್ದೇನೆ. ಆ ಬೀಸದೊಣ್ಣೆಯಿಂದ ತಪ್ಪಿಸಲಿಕ್ಕೋಸ್ಕರ ಈಗ ನಿನ್ನೆಯಿಂದ ಆ ಒಂದು ಮುಖ ಮುಚ್ಕೊಂಡು ಓಡಾಡುತ್ತಾ ಮುಸ್ಕುದಾರಿಯ ಇನ್ನೊಂದು ಮುಸ್ಕನ್ನ ಈ DCM, ಈ CM ಅವರು ಹಾಕೊಂಡು ಇನ್ನೊಂದು ಒಂದು ಪ್ರಯತ್ನವನ್ನ, ನಾಟಕವನ್ನು ಆಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರನ್ನ ಈಗ ಜೈಲಿ ಅಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದೇ ಬುದ್ಧಿ ನಿಮಗೆ ಮೊದಲೇ ಕೊಡ್ಲಿಲ್ವ? ನಿಮಗೆ ಕಂಪ್ಲೇಂಟ್ ಕೊಟ್ಟಾಗ ಇವ್ರ ಹಿನ್ನೆಲೆ ಏನು, ಎಲ್ಲಿಂದ ಬಂದರು? ಇದ್ರ ಹಿಂದಿರುವಂಥ ಕೈಗಳು ತುಂಬ ದೊಡ್ಡ ದೊಡ್ಡ ಕೈಗಳಿದೆ ಇದ್ರ ಹಿಂದೆ. ಹಾಗಾಗಿ ಈ ಸಭೆಯ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ, ಇದು ಆದಷ್ಟು ಬೇಗ NIA ತನಿಖೆಗೆ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ. ಈಗ ಕಂಪ್ಲೇಂಟ್ ಕೊಟ್ಟಂತ ಆ ವ್ಯಕ್ತಿಗಳೇನಿದ್ದಾರೆ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಏನೋ ತನಿಖೆ ಅಂತ ಏನೋ ಮಾಡ್ದಂಗೆ ಮಾಡಿ ಅವ್ರನ್ನ ವಾಪಸ್ ಮನೆಗೆ ಕಳಿಸುವಂಥ ಎಲ್ಲ ಷಡ್ಯಂತ್ರ ಈ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ನಡೀತಾ ಇದೆ. ಇದು ವಿರೋಧಿಸ್ತೀವಿ. ಇದು ಕೇಂದ್ರಕ್ಕೆ ತನಿಖೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಮೊನ್ನೆ ನಾವು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವ ನಮ್ಮೆಲ್ಲ ಸಂಸದರು, ಗೌರವ ಗೃಹ ಸಚಿವರಿಗೆ ದೆಹಲಿಯಲ್ಲಿ ಒತ್ತಾಯನ ಮಾಡಿದೀವಿ. ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ. ಇದರ ಹಿಂದೆ ದೊಡ್ಡ ಕೈಗಳಿದೆ. ನಂಗೆ ಗೊತ್ತಿಲ್ಲ, ಅನೇಕ ಹೆಸರುಗಳು ಹಿಂದೆ ನಮ್ಮಲ್ಲೇ ಅಧಿಕಾರಿಯಾಗಿ ಶಿವಮೊಗ್ಗದಲ್ಲಿ ಕೆಲಸ ಮಾಡಿದಂಥ ಸೆಂಥಿಲ್ ಅಂತೇಳಿ ಒಬ್ಬ IAS ಆಫೀಸರ್ ಇವತ್ತು ಕಾಂಗ್ರೆಸ್ಸಿನ ಸಂಸತ್ ಸದಸ್ಯನಾಗಿ ಪಾರ್ಲಿಮೆಂಟ್ ಬಂದು ಕೂತ್ಕೊಂಡಿದ್ದಾರೆ. ಈ ರೀತಿಯಂತ ಅನೇಕ ವ್ಯಕ್ತಿಗಳ ಹೆಸರನ್ನು ನಮ್ಮ ಇವತ್ತು ಪತ್ರಿಕೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಈ ರೀತಿಯಂತ ಎಲ್ಲ ವ್ಯಕ್ತಿಗಳನ್ನ ತನಿಖೆ ಮಾಡಬೇಕು. ಈಗಾದಂಥ ಒಂದು ಅವಮಾನಕ್ಕೆ ಇದಕ್ಕೆ ಸರಿಯಾದ ರೀತಿಯಂತ ಒಂದು ತನಿಖೆಯನ್ನ ಮಾಡಿ ಇದಕ್ಕೆ ಯಾರು ತಪ್ಪನ್ನ ಮಾಡಿದರೆ ಅವರ ವಿರುದ್ಧ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕಂತೇಳಿ ಮತ್ತೊಮ್ಮೆ ಈ ಸಭೆ ಮುಖಾಂತರ ವಿನಂತಿಯನ್ನು ಮಾಡ್ಕೊಂಡು